ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ಎಲ್ಲ ಸತ್ಯ ಕೂಡ ರಿವೀಲ್ ಆಗ್ತಾ ಇದೆಯಾ. ಈ ಕಡೆ ಕೇಶವ್ ಪ್ರಸಾದ್ ಅವರ ಮುಂದೆ ಮಗನ ಸತ್ಯ ರಿವೀಲ್ ಆಗೋದ್ರ ಜೊತೆಗೆ ಈ ಕಡೆ ತೀರ್ಥ ಮೇಲೆ ಅಟ್ಯಾಕ್ ಆಗುತ್ತಾ ಬಿಡುತ್ತಾ, ಏನಾಗುತ್ತೆ, ದೊಡ್ಡ ಗಂಡಾಂತರಕ್ಕೆ ಎಡೆ ಮಾಡಿ ಕೊಡ್ತದ ಸಾನಾ ಸ್ಟೆಪ್, ಏನಾಯಿತು, ಇದು ಎಲ್ಲವನ್ನೇ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಅನ್ಕೊಂಡಿದ್ದು ಒಂದು ಆಗುತ್ತೆ ಮುಗಿದೊಂದು ಅಂತ ಹೇಳ್ಬೋದು. ಇಲ್ಲಿ ತೀರ್ಥ, ಸುಮನ, ಸುಭಾಷ್ ಹಾಗೆ ರಾಜು ಎಲ್ಲರೂ ಕೂಡ ಇಲ್ಲಿ ಹಬ್ಬನ ಆಚರಿಸೋಕೆ ಗಣಪತಿ ಹಬ್ಬದ ಸಂಭ್ರಮಕ್ಕೋಸ್ಕರ ಒಟ್ಟಾರಕ್ಕೆ ಅಂದರೆ ಕಾಲೋನಿಗೆ ಬಂದಿದ್ರೆ ಅಲ್ಲಿ ವಿಜಯಮ್ಮ ಬರ್ತಾರೆ. ವಿಜಯಮ್ಮ ಬರ್ತದಾಗೆ ಎಲ್ಲರೂ ಕೂಡ ವಿಜಯಮ್ಮ ಯಾಕೆ ಬಂದರು ಅಂದರೆ ಇಲ್ಲಿ ವಿಜಯಮ್ಮ, ನಾನು ಕೂಡ ನಿಮ್ಮಲ್ಲಿ ಒಬ್ಬಳಾಗಿ ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಳ್ತೀನಿ, ನಾನು ಬದಲಾಗಿದ್ದೀನಿ ಅಂತಂದರೆ ಯಾರೂ ಕೂಡ ಆಕೆಯನ್ನು ನಂಬೋದಕ್ಕೆ ರೆಡಿ ಇರಲಿಲ್ಲ. ಆದರೆ ಇಲ್ಲಿ ಸುಮನ ಹೌದು ವಿಜಯಮ್ಮನಿಂದಾನೆ ಇವತ್ತು ನಾನು ನನ್ನ ಗಂಡನ ಮನೆಯಲ್ಲಿ ನನ್ನ ಗಂಡನ ಜೊತೆ ಜೀವನ ಮಾಡ್ತಿದ್ದೀನಿ ಅಂದರೆ ಕಾರಣ ವಿಜಯಮ್ಮ ನಿಜವಾಗ್ಲೂ ಬದಲಾಗಿದ್ದಾರೆ. ಅವರು ಇದರಲ್ಲಿ ಭಾಗವಹಿಸಲೇಬೇಕು, ಅವ್ರಿಗೆ ಆ ಒಂದು ಅರ್ಹತೆ ಇದೆ ಅಂತ ಹೇಳ್ತಿದ್ರೆ ಇತ್ತ ಕಡೆ ತೀರ್ಥ ಕೂಡ ಹೌದು ವಿಜಯಮ್ಮ ನನಗೆ ಸರಿಯಾದ ಸಮಯಕ್ಕೆ ಸಹಾಯ ಮಾಡಿಲ್ಲ ಅಂತಿದ್ರೆ ನಾನು ಈ ಒಂದು ಸ್ಕ್ಯಾಮಿಂದ ಆಚೆ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ, ನಿಮ್ಮೆಲ್ರಿಗೂ ಕೂಡ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ಸುಭಾಷ್ ಕೂಡ ನಾನು ತುಂಬ ಕೆಟ್ಟವನಾಗಿದ್ದೆ, ನನ್ನನ್ನು ಬದಲಾಯಿಸಿದ್ದು ನನ್ನದಕ್ಕೆ, ಇವತ್ತು ನನ್ನ ಬದಲಾವಣೆಗೆ ಅವಕಾಶ ಕೊಟ್ಟಿದ್ರಿಂದ ನಾನು ಈ ರೀತಿ ಇದ್ದೀನಿ, ಅದೇ ರೀತಿ ವಿಜಯಮ್ಗೂ ಕೂಡ ಒಂದು ಅವಕಾಶನ ಕೊಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಸರಿ ಆಯಿತು, ನೀವು ಹೇಳಿದ ಮೇಲೆ ಇನ್ನೇನಿದೆ, ವಿಜಯಮ್ಮನ್ನ ನಾವೆಲ್ಲರೂ ಕೂಡ ಕ್ಷಮಿಸ್ತೀವಿ ಅಂತಾರೆ. ಇದರಿಂದ ವಿಜಯಮ್ಗೂ ಖುಷಿ ಆಗುತ್ತೆ. ತುಂಬ ಧನ್ಯವಾದ ನನ್ನನ್ನು ಒಪ್ಕೊಂಡಿದ್ದಕ್ಕೆ, ಇನ್ನು ಮುಂದೆ ನಾನು ಕೂಡ ನಿಮ್ಮಲ್ಲಿ ಒಬ್ಬಳಾಗಿರ್ತೀನಿ, ಖಂಡಿತ ಇನ್ನು ಮುಂದೆ ನನ್ನಿಂದ ಯಾವುದೇ ರೀತಿ ತಪ್ಪಾಗೋದಿಲ್ಲ. ಆ ರೀತಿ ನನ್ನಿಂದ ತಪ್ಪಾಯಿತು ಅಂದರೆ ನನ್ನನ್ನು ಗಲ್ಲಿಗೆ ಏರಿಸ್ಬೇಡಿ, ಇನ್ನು ಮುಂದೆ ನಾನು ಯಾರಿಗೂ ಕೂಡ ಹಿಂಸೆ ಮಾಡುವುದಿಲ್ಲ. ಜೊತೆಗೆ ನಾನು ಒಂದು ಟ್ರಸ್ಟ್ ಓಪನ್ ಮಾಡ್ತೀನಿ, ನಿಮ್ಗೆ ಯಾರಿಗಾರು ಕಷ್ಟ ಇದ್ದರೆ ಅದರಲ್ಲಿ ದುಡ್ಡಿಟ್ಟಿರ್ತೀನಿ, ಎಲ್ಲರೂ ಕೂಡ ತೊಗೊಳ್ಳಿ, ಸಾಲ ಅಂತ ತೊಗೊಳ್ಳಿ, ಆದರೆ ಎಲ್ಲರೂ ಕೂಡ ನೇರವಾಗಿ ಕೊಟ್ಬಿಡಿ. ಅದು ಎಷ್ಟು ಬಡ್ಡಿಗೆ ಗೊತ್ತಾ, 0%ಗೆ, ಯಾರು ಕೂಡ ಬಡ್ಡಿ ಕೊಡಬೇಕಾಗಿಲ್ಲ, ಜಸ್ಟ್ ಕಷ್ಟಕ್ಕೆ ದುಡ್ಡು ತೊಗೊಂಡು ಮತ್ತೆ ವಾಪಸ್ ಕೊಟ್ಟರೆ ಅಷ್ಟೇ ಸಾಕು ಅಂತ ವಿಜಯಮ್ಮ ಹೇಳ್ತಿದ್ದಾಗೆ ಎಲ್ರಿಗೂ ಖುಷಿ ಆಗುತ್ತೆ. ನಂತರ ಎಲ್ಲರೂ ಜೊತೆ ವಿಜಯಮ್ಮ ಕೂಡ ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಳ್ತಾರೆ. ನಂತರ ಈ ಕಡೆ ರೌಡಿಗಳು ಹೇಗಪ್ಪ ಮುಗಿಸೋದು, ಒಬ್ರನ್ನೊಬ್ರು ಕಾಲು ಕೈ ಇಟ್ಕೊಂಡು ಸೀನ್ ಕ್ರಿಯೇಟ್ ಮಾಡ್ತಿದ್ದಾರಲ್ಲ ಅಂತ ಅನ್ಕೋತಿದ್ದಾರೆ. ನಂತರ ತೀರ್ಥ ಆಗ ಇವತ್ತು ಹಬ್ಬದ ಹೋಳಿಗೆ ಊಟ ಇದೆ, ಗಣಪತಿ ಹಬ್ಬಕ್ಕೆ ಹೋಳಿಗೆ ಊಟ ಮಾಡಿಸಿದ್ದೀವಿ ಅಂತ ಹೇಳ್ತಿದ್ದಾಗೆ ಈ ಕಡೆ ರಾಮಣ್ಣವ್ರೆ, ನಾನು ಕೂಡ ನಿಮಗೆಲ್ಲ ಒಂದು ಒಳ್ಳೆ ನ್ಯೂಸ್ನ ತೊಗೊಂಡು ಬಂದಿದ್ದೀನಿ, ನಿಮ್ಮೆಲ್ಲರ ಪತ್ರನೂ ಕೂಡ ಇವತ್ತು ನಿಮಗೆ ವಾಪಸ್ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇದರಿಂದಾಗಿ ಎಲ್ಲ ಜನಗಳಿಗೂ ಖುಷಿ ಆಗತ್ತೆ. ಈ ಒಂದು ಪತ್ರ ನಮ್ಮ ಮತ್ತೆ ಕೈ ಸೇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಇದು ಒಂದೇ ನಮ್ಮ ತಂದೆ ತಾಯಿ ಮಾಡಿಟ್ಟಿರೋ ಆಸ್ತಿ ಅಂತ ಹೇಳ್ತಾರೆ ಜನಗಳು ಕೂಡ. ನಂತರ ರಾಮಪ್ಪ ಅವರ ಮುಖಾಂತರ ಎಲ್ಲ ಜನಗಳಿಗೂ ಕೂಡ ಒಂದು ಪತ್ರವನ್ನು ವಿತರಣೆ ಮಾಡಲಾಗುತ್ತೆ. ನಂತರ ರಾಜಿ ಕೂಡ ಇದೆಲ್ಲವನ್ನು ಏನೇ ಸಮಸ್ಯೆ ಬಂದರೂ ನಾನೇ ಇನ್ನು ಮುಂದೆ ಕಾನೂನಾತ್ಮಕವಾಗಿ ಫ್ರೀ ಕಾಸ್ಟಲ್ಲಿ ಬಗೆಹರಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ನಂತರ ಈ ಕಡೆ ತೀರ್ಥನ ಕಾಲಿಟ್ಕೊಳ್ಳೋಕೆ ಮುಂದಾಗ್ತಾರೆ ಜನಗಳು, ಅದರ ನಡುವೆ ಶೂಟ್ ಮಾಡೋಕೆ ಮುಂದಾಗ್ತಾರೆ. ತೀರ್ಥ ಬಗ್ಗಿದ್ದೆ ಹಿಂದೆಗಡೆ ಆ ಒಂದು ಬುಲೆಟ್ ಹೋಗ್ಬಿಡುತ್ತೆ. ತಕ್ಷಣ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ನಂತರ ಈ ಕಡೆ ತೀರ್ಥ, ಸುಭಾಷ್ ಎಲ್ಲರೂ ಕೂಡ ಆ ಶೂಟರ್ನ ಚೀಸ್ ಮಾಡಿಕೊಂಡು ಹೋಗ್ತಿದ್ರೆ ಈ ಕಡೆ ಜಯರಾಮ ಅಪ್ಪನ ಕೈಲಿ ಸಿಕ್ಬಿಟ್ಟಿದ್ದಾರೆ. ಏನು ಮಾಡ್ತಿದ್ಯಾ ಅಂತಿದ್ದಾಗ ಈ ಕಡೆ ಬಬ್ಬಾ ಅಂತ ಅಂದ್ಕೊಂಡು ಜಯರಾಮ್ಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅದರಲ್ಲಿ ಏನು ಮಾಡ್ತಿದ್ಯಾ ಹೇಳು ಅಂತ ಕೇಳಿದ ತಕ್ಷಣ ಅದು ತಲೆ ನೋಯ್ತಾ ಇತ್ತು, ಅದಕ್ಕೆ ನಿಮ್ಮ ರೂಮಲ್ಲಿ ಟ್ಯಾಬ್ಲೆಟ್ ಸಿಗ್ಬೋದು ಅಂತ ಬಂದೆ, ಸಿಗಲಿಲ್ಲ ಅಂದಾಗ ಏನು ನನ್ನ ರೂಮಲ್ಲಿ ನಿಮಗೆ ಟ್ಯಾಬ್ಲೆಟ್ ಸಿಗಲಿಲ್ವಾ ಅಂತ ಹೇಳ್ತಿದ್ದಾರೆ. ಇಲ್ಲ ಅಂತ ಹೇಳ್ತಾರೆ. ತಗೋ ಅಂತ ಹೇಳಿ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ತಗೋ ನೀರು ಕುಡಿದು ಕುಡಿ ಅಂದಾಗ ಎಲ್ಲ ಹೋಗಿ ಕುಡಿದು ತಗೋತೀನಿ ಅಂತ ಟ್ಯಾಬ್ಲೆಟ್ಸ್ ತೊಗೊಂಡು ಹೋಗಿ ಇನ್ನೇನು ಸಿಕ್ಕಾಕೋತಿದ್ದೆ. ಈ ಸಾಧನ ಮಾಡಿದ ಕೆಲಸಕ್ಕೆ ನಾನು ಕೂಡ ಸಿಕ್ಕಿ ಬೀಳ್ತಿದ್ದೆ ಅಂತ ಭಯಪಟ್ಟು ಈ ಸಾಧನ ಕಾಲ್ ಮಾಡು, ಏನು ಮಾಡಿದೆ ಅಂತ ಕೇಳು, ಪವರ್ ಆಫ್ ಅಟಾರ್ನಿ ಬಗ್ಗೆ ಅಂತ ಹೇಳ್ತಿರೋ ಟೈಮ್ಗೆ ಸರಿಯಾಗಿ ಸಾಧನ ಕಾಲ್ ಮಾಡ್ತಾಳೆ. ಪವರ್ ಆಫ್ ಅಟಾರ್ನಿ ಬಗ್ಗೆ ಏನು ಮಾಡಿದೆ ಅಂತಿದ್ದೆ, ಇನ್ನೇನು ಸಿಕ್ಕಿ ಬೀಳ್ತಿದ್ದೆ, ಅಪ್ಪನ ಕಣ್ಣಿಗೆ ಬಿದ್ದೆ, ಅಪ್ಪಂಗೆ ಇನ್ನೂ ಕೂಡ ಅನುಮಾನ ಬಂದಿರುತ್ತೆ, ಏನೋ ಹೇಳಿ ಬಚಾವಾಗಿ ಹುಷಾರಿರಲಿಲ್ಲ, ತಲೆನೋಯ್ತಿತ್ತು ಅಂತ ಬಂದೆ, ಆದರೆ ಖಂಡಿತ ಅಪ್ಪಂಗೆ ಅನುಮಾನ ಇರುತ್ತೆ, ನಿನ್ನಿಂದ ಇನ್ನೇನು ನಾನು ಕೂಡ ಸಿಕ್ಬೀಳ್ತಿದ್ದೆ ಗೊತ್ತಾ ಅಂದಾಗ ಪರವಾಗಿಲ್ಲ ಬಿಡು, ನೀನು ಸೋತಿದ್ಯಾ ಆದರೆ ನಾನು ಗೆದ್ದಿದ್ದೀನಿ, ತೀರ್ಥನ ಕತೆ ಮುಗ್ದಿದೆ, ತೀರ್ಥನ ಸಾಯಿಸಿದ್ದಾರೆ ನಮ್ಮ ಹುಡುಗರು ಅಂತದಾಗಿ ಏನು ಮಾಡಿದೆ ನೀನು ಅಂತ ಶಾಕ್ ಆಗ್ತಿದ್ದಾರೆ ಅಣ್ಣ ಜಯರಾಮ್. ಸುಮ್ಮನಾಗೇನೋ ಮಾಡ್ತೀನಿ ಅಂದು ತೀರ್ಥಾಗೆ ಮಾಡಿದ್ಯಲ್ಲ ಅಂತ ಹೇಳ್ತಿದ್ರೆ ಸುಮ್ಮನಾಗಿ ಏನೇ ಮಾಡಿದ್ರು ಅವಳಿಗೆ ಏನೂ ಅನಿಸೋದಿಲ್ಲ, ತೀರ್ಥಾಗಿ ಮಾಡಿದ್ರೆ ಮಾತ್ರ ಸಫರ್ ಆಗೋದು, ಇನ್ನೇನು ಸುಮ್ಮನ ಕತೆ ಕೂಡ ಮುಗಿಯುತ್ತೆ ಅಂತ ಹೇಳ್ತಿದ್ರೆ ಏನು ಮಾಡಿಬಿಟ್ಟೆ ನೀನು, ಸಿಕ್ಕಾಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಾ, ನಿನ್ನ ಜೊತೆ ನಾನು ಕೂಡ ಲಾಕ್ ಆಗ್ತೀನಿ ಅಂತ ಜಯರಾಮ್ ಹೇಳ್ತಿದ್ರೆ 1 ಕೊಲೆ ಮಾಡು 2 ಕೊಲೆ ಮಾಡು ಅಷ್ಟೇ ಶಿಕ್ಷೆ, ನಾನು ನಮ್ಮಪ್ಪ ಸತ್ತ
ಗೊತ್ತಾಗ್ತಿದ್ದು ಮುಂದೆ ನಾನು ಸಾಯಲೇಬಾರ್ದು ಅಂದ್ಕೊಂಡಿದ್ದೆ. ಆದರೆ ನನ್ನನ್ನು ಎಷ್ಟೆಲ್ಲ ಕಣ್ಣೀರು ಹಾಕ್ಸಿದ್ರು, ಅದಕ್ಕೆಲ್ಲ ರಿವೆಂಜ್ ತೊಗೊಳ್ಳೇಬೇಕಲ್ವಾ ಅಂತ ಅನ್ಕೋತಿದ್ದಾಗೆ ಮತ್ತೆ ಕಾಲ್ ಮಾಡ್ತಾರೆ ರೌಡಿಗಳು. ಸಾಧನಾಗೆ ಈ ಕಡೆ ಮಿಸ್ ಆಗಿದೆ, ನಮ್ಮ ಕಡೆ ರೌಡಿ ಸಿಕ್ಬಿದ್ದಾನೆ, ಅವ್ನಿಗೆ ತಲೆಗೆ ಪೆಟ್ಟು ಬಿದ್ದಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಾಗ ಮೊದಲು ಎಸ್ಕೇಪ್ ಆಗಿ ಅಂತ ಸಾಧನ ಹೇಳಿ ಗಂಡಂಗೆ ಮತ್ತೆ ಕಾಲ್ ಮಾಡ್ತಾಳೆ. ತೀರ್ಥ ಮೇಲೆ ಅಟ್ಯಾಕ್ ಆಗಿಲ್ಲ, ತಪ್ಪಿಸ್ಕೊಂಡಿದ್ದಾನಂತೆ, ನನ್ನ ಕಡೆ ರೌಡಿನೇ ಪೆಟ್ಟು ಮಾಡ್ಕೊಂಡಿದ್ದಾನೆ, ಅವನಿಂದ ನೆಕ್ಸ್ಟ್ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ ಅಂದಾಗ ಏನು ಮಾಡ್ತಿದ್ಯಾ ಸತ್ಯ, ತೀರ್ಥ ಪ್ರಾಣ ಉಳಿತಲ್ಲ, ನಿಮ್ಮ ಪ್ಲಾನ್ ಏನಾಗಿತ್ತು ಅಂದಾಗ ನಿಮ್ಮ ಮನೆಗೆ ಬಂದು ಮುಗಿಸೋದು, ಈಗ ನಾನೇ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ, ನಿಮ್ಮ ಮನೆಗೆ ಬಂದು ಎಲ್ಲರ ಕಥೆನ ಮುಗಿಸ್ತೀನಿ ಅಂತ ಹೇಳ್ತಿದ್ರೆ ಈ ಕಡೆ ಜಯರಾಮ್ ಶಾಕ್ ಆಗ್ತಿದ್ದಾರೆ. ಏನು ಮಾಡ್ತಿದ್ಯಾ ನೀನು ಅಂತಿದ್ರೆ, ಹೌದು ನಾನು ಸರಿಯಾಗಿ ಹೇಳ್ತಿದ್ದೀನಿ, ನಿಮ್ಮ ಮನೆಗೆ ನಾನು ಬರ್ತಿದ್ದೀನಿ ಅಂತ ಹೇಳ್ತಿದ್ರೆ ಈ ಕಡೆ ಜಯರಾಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆ ಕಡೆ ಅಪ್ಪಂಗೂ ಕೂಡ ಜಯರಾಮನ ಮೇಲೆ ಅನುಮಾನ ಬಂದಿದೆ, ಇವನು ಖಂಡಿತ ಯಾಕೆ ಬಂದಿದ್ದ, ಇವನು ಎಂದೂ ಕೂಡ ನನ್ನ ರೂಮ್ ಒಳಗಡೆ ಬರೋನಲ್ಲ, ಪವರ್ ಆಫ್ ಅಟಾನಿಗೆ ಬಂದಿದ್ದ ಅಂತ ಅಂದ್ಕೊಂಡಿದ್ದಂಥ ಅಪ್ಪಂಗೆ ಮಗನ ಕೆಟ್ಟತನದ ಸುಳಿವು ಸಿಕ್ಕಿದೆ. ಅದ್ರ ನಡುವೆ ಸಾಧನ ಮನೆಗೆ ಎಂಟ್ರಿ ಕೊಡ್ತಾ ಇದ್ರೆ ಆ ಕಡೆ ತೀರ್ಥ ಆ ರೌಡಿಗಳನ್ನ ಅಟ್ಯಾಕ್ ಮಾಡಿಸ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ? ಫೈನಲಿ ಸಾಧನ ಅನ್ಕೊಂಡಾಗೆ ಆಗತ್ತಾ? ಸಾಧನನೇ ಬಂದು ಕೆಟ್ಟಾಗೆ ಬಿದ್ದು ಇಲ್ಲಿ ಆಕೆನೆ ಲಾಕ್ ಆಗ್ತಾಳೆ, ಪೊಲೀಸ್ ಅವರ ಅತಿಥಿ ಆಗ್ಬಿಡ್ತಾಳೆ. ಸಾಧನ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡ್ತಾನೆ, ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.